ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 8ನೇ ತರಗತಿ ಸಮಾಜ ವಿಜ್ಞಾನ. ಸೊ ಭಾಗ 4 ಭಾಗ 3 ಅಪ್ಲೋಡ್ ಮಾಡಿದ್ದೀನಿ. 1 2 3 4 ಆಗಿರುತ್ತೆ ಆಧಾರಗಳಿಗೆ ಸಂಬಂಧಪಟ್ಟಂತೆ. ಇವತ್ತಿನ ಕ್ಲಾಸಸಲ್ಲಿ ನಾವು ನೋಡ್ತಾ ಹೋದ ಸ್ನೇಹಿತರೆ ನೋಡಿ. ಸೊ ಫಸ್ಟ್ 3 ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀವೋ MCQಸ್ಗಳು ಅಪ್ಲೋಡ್ ಮಾಡಿದ್ವಿ. ಸೊ ಆಧಾರಗಳಿಗೆ ಸಂಬಂಧಪಟ್ಟಂತೆ 2 ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಪ್ರಾಕ್ತನ ಆಧಾರಗಳು ಮತ್ತು ಈ ಒಂದು ಸಾಹಿತ್ಯ ಆಧಾರಗಳು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಸಾಹಿತ್ಯದ 2 ರೀತಿ ಬರುತ್ತೆ, ದೇಶೀಯ ವಿದೇಶೀಯ ಅಂತಕ್ಕಂಥದ್ದು, ಲಿಖಿತ ಮೌಖಿಕ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಾಕ್ತನ ನೋಡ್ತಾ ಹೋದಾಗ ಶಾಸನಗಳು, ನಾಣ್ಯಗಳು, ಉತ್ಖನನಗಳು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಇವತ್ತಿನ ನಾವು ನೋಡ್ತಾ ಹೋದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೊಂದಿಸಿ ಬರೆಯಿರಿ ಮತ್ತು ರೀಸನಿಂಗ್ ಕ್ವೆಶನ್ಸ್ಗಳು. ಓಕೆ, ಸೊ ನೋಡಿ, ಫಸ್ಟ್ ಕ್ವೆಶನ್ ನೋಡ್ತಾ ಹೋದ ಸ್ನೇಹಿತರೆ, ಪ್ರತಿಪಾದನೆ ಮತ್ತು ಕಾರಣ ಆಧಾರಿತ ಪ್ರಶ್ನೆ ನಾವು ನೋಡ್ತಾ ಹೋದರೆ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಕಟ್ಟಿಕೊಡುತ್ತಾರೆ. ಆ್ಯಂಡ್ ಕಾರಣ ರೀಸನ್ ಏನು ಕೊಟ್ಟಿದ್ದಾರೆ, ಆಧಾರಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ ಅಂತ ಕೊಟ್ಟಿದ್ದಾರೆ. ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಕಟ್ಟಿಕೊಡುತ್ತಾರೆ. ಹೌದಲ್ವಾ? ಸೊ ಆಧಾರಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ಇತಿಹಾಸ ಏನಿತ್ತು, ಹೇಗಾಯಿತು, ಹೀಗಿತ್ತು, ಆಗಿತ್ತು, ಈ ಕಾಲದಲ್ಲಿ ಇವರಿದ್ದರು, ಸೊ ಇದನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಬಟ್ ಆಧಾರಗಳ ವಿಶ್ಲೇಷಣೆ ಮಾಡ್ದೇ ಡೈರೆಕ್ಟಾಗಿ ಹೇಳೋದು ಅದನ್ನು ಯಾರೂ ನಂಬಲ್ಲ. ಸೊ ಅದೊಂದು ಕಟ್ಟುಕತೆ ಅಂತ ಅನ್ಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ. ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಆಧಾರಗಳ ಮೂಲಕ ಕಟ್ಕೊಡ್ತಕ್ಕಂಥದ್ದು. ಓಕೆ, ಆಧಾರಗಳಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಲಿಖಿತ ಆಗಿರ್ಬೋದು, ಮೌಖಿಕ ಆಗಿರ್ಬೋದು, ಅಥವಾ ಪ್ರಾಕ್ತನ ಆಗಿರಬಹುದು. ಇನ್ನು 2ನೇ ಪಾಯಿಂಟ್ ಕಾರಣ ಏನು ಕೊಟ್ಟಿದ್ದಾರೆ, ರೀಸನ್ನು, ಆಧಾರಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ವಿವರಗಳನ್ನು ನೀಡುತ್ತವೆ. ಹೌದಲ್ವಾ ಸ್ನೇಹಿತರೆ? ಆಧಾರಗಳಂತ ಹೇಳಿದಾಗ ಈಗ ನಾಣ್ಯಗಳು ಹೊರಡಿಸಿದ್ದಾರೆ ಅಂದರೆ ಯಾವ್ಯಾವ ರಾಜರು ಯಾವ್ಯಾವ ಕಾಲದಲ್ಲಿ ನಾಣ್ಯಗಳನ್ನು ಹೊರಡಿಸಿದ್ರು. ಶಾಸನಗಳಂತ ಹೇಳಿದಾಗ ಅಲ್ಲಿ ಶಾಸನಗಳು ಇರುತ್ತೆ, ಯಾರ ಮೇಲೆ ಬರೆದಿರ್ತಕ್ಕಂಥದ್ದು, ಯಾವಾಗ ಕೆತ್ತಿಸಿರ್ತಕ್ಕಂಥದ್ದು, ಸೊ ಯಾವ ಒಂದು ಇಸ್ವಿಯಲ್ಲಿ ಅದು ರಚನೆ ಆಗಿರ್ತಕ್ಕಂಥದ್ದು ಇದೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ರೀಸನ್ನು ಪ್ಲಸ್ ಪ್ರತಿಪಾದನೆ ಏನಿದೆಯೋ 2 ಸಹ ಸಮ ಅಂತ ಸರಿಯಾಗಿರ್ತಕ್ಕಂಥ ಹೇಳಬಹುದು. ಸೊ ಹಾಗಾಗಿ ಇಲ್ಲಿ A ಆ್ಯಂಡ್ R 2 ಸಹ ಸತ್ಯವಾಗಿವೆ. ಆರು ಹೇಗೆ ಸರಿಯಾದ ವಿವರಣೆ ಆಗಿರುತ್ತದೆ. ಆಪ್ಷನ್ ಏನು ನಾವು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಆಪ್ಷನ್ B ಏನು ಕೊಟ್ಟವ್ರೆ, 6 ಹೇಗೆ ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟವ್ರೆ, ಅದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ A ಸತ್ಯ ಆದರೆ R ಸತ್ಯ ಅಂತ ಕೊಟ್ಟಿದ್ದಾರೆ, A ಅಸತ್ಯ ಆದರೆ R ಸತ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಸತ್ಯನೇ ಆ್ಯಂಡ್ ಸರಿಯಾದಂಥ ಒಂದು ವಿವರಣೆ ಸಹ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪ್ರತಿಪಾದನೆ A, ಇತಿಹಾಸದ ಬರಹಗಳು ಹೆಚ್ಚು ಮೌಲ್ಯಯುತವಾಗಿರಲು ಸಂಶೋಧನಾ ವಿಧಾನವು ವೈಜ್ಞಾನಿಕವಾಗಿರಬೇಕು. ಇತಿಹಾಸದ ಬರಹಗಳು ಹೆಚ್ಚು ಮೌಲ್ಯಯುತವಾಗಿರಲು ಸಂಶೋಧನಾ ವಿಧಾನವು ವೈಜ್ಞಾನಿಕವಾಗಿರಬೇಕು. ಹೌದಲ್ವಾ ಸ್ನೇಹಿತರೆ? ಹೆಚ್ಚು ಮೌಲ್ಯಯುತವಾಗಿ ಅಂದರೆ ಹೆಚ್ಚು ನಾವು ವೈಜ್ಞಾನಿಕವಾಗಿ ಸಂಶ್ಲೇಷಣೆ ಮಾಡ್ತಕ್ಕಂಥದ್ದಾಗಿದ್ದರೆ ಅದು ಹೆಚ್ಚು ಮೌಲ್ಯಯುತವಾಗಿ ಪಡ್ಕೊಳ್ಳುತ್ತೆ. ಹಾಗೆ ಹೆಚ್ಚು ಮೌಲ್ಯಯುತವಾಗಿದ್ದರೆ ಇರಬೇಕಂತ ಅಂದರೆ ನಾವು ಸೈಂಟಿಫಿಕ್ ಆಗಿ ಅದಕ್ಕೆ ಒಂದು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸುಮ್ಮನೆ ನಾವೇನೋ ಊಹಾಪೋಹವಾಗಿ ನಾವು ಹೇಳ್ತೀವಿ ಅಂತ ಅಂದರೆ, ನಮ್ಮ ಮನಸ್ಸಿಗೆ ಬಂದಾಗೆ ನಾವು ಹೇಳ್ತೀವಿ ಅಂದರೆ ಅದನ್ನು ಯಾರು ಕೇಳೋಕ್ಕೂ ರೆಡಿ ಇರಲ್ಲ. ಸೊ ಇವತ್ತಿನ ದಿನಗಳಲ್ಲಂತೂ ಯಾರು ರೆಡಿನೇ ಇಲ್ಲ. ಸಾಕ್ಷಿಗಳನ್ನ ಕೇಳ್ತೇವೆ, ಆಧಾರಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ರೀಸನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಫಸ್ಟ್ ಒನ್ ಸರಿಯಾಗಿರುತ್ತೆ. ಇನ್ನು ಇತಿಹಾಸದ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯ ಅಗತ್ಯವಿರುವುದಿಲ್ಲ ಅಂತ ಕೊಟ್ಟವ್ರೆ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಮೌಲ್ಯಯುತವಾಗಿರಬೇಕು, ವೈಜ್ಞಾನಿಕವಾಗಿರಬೇಕು ಅಂದರೆ ಅಲ್ಲಿ ಸರಿಯಾದಂಥ ಒಂದು ತರಬೇತಿ, ಟ್ರೈನಿಂಗ್ ಅಂತಕ್ಕಂಥ ಕಂಪ್ಲೀಟಾಗಿ ಬೇಕೇ ಬೇಕು. ಸುಮ್ಮನೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಅಥವಾ ನಾವೇನೋ ಮಾಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಮತ್ತು ಈ ಒಂದು ಭೂ ಉತ್ಖನನ ಮಾಡ್ತಕ್ಕಂಥದ್ದು ಆಗಿರಬಹುದು. ಓಕೆ, ಸೊ ಇನ್ನು ಕೆಲವೊಂದು ನಾವು ನೋಡ್ತಾ ಹೋದಾಗ ಅದರದ್ದೇ ಆದೊಂದು ರೀತಿ ನೀತಿ ಅಂತ ಇರುತ್ತೆ. ಸೊ ಹೇಗೆ ಬೇಕಾ ಹಾಗೆ ನಾವು ಬೆಳೆಸ್ಕೊಳ್ತಕ್ಕಂಥದ್ದು ಸಹ ಆಗಿರೋದಿಲ್ಲ. ಸೊ ಅದು ಹಾಳಾಗಬಹುದು, ನಾಶ ಆಗಬಹುದು, ಅಥವಾ ನಮ್ಗೆ ಸಿಗದೆ ಹೋಗಬಹುದು, ಅಥವಾ ಇನ್ಯಾರೋ ಒಂದು ಕೈ ಇದಕ್ಕೆ ಸೇರಿಕೊಂಡು ಅದು ನಾಶ ಸಹ ಆಗಬಹುದು. ಸೊ ಆಗಿರಬೇಕಾದ್ರೆ ಇತಿಹಾಸ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿ ಅಗತ್ಯವಾಗಿ ಬೇಕೇ ಬೇಕು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದರೆ A ಆ್ಯಂಡ್ R 2 ಸತ್ಯವಾಗಿವೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಆಪ್ಷನ್ 1 ಮಾತ್ರ ಸರಿ ಇದೆ. ಸೊ ಹಾಗಾಗಿ A ಸತ್ಯ ಆದರೆ R ಅಸತ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ,
ನೋಡಿ, ಮುಂದಿನ ಪ್ರಶ್ನೆ ಪ್ರತಿಪಾದನೆ ಎ ಕೊಟ್ಟವ್ರೆ. ಅಶೋಕನ ಶಾಸನಗಳು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನಗಳಾಗಿವೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಸ್ನೇಹಿತರೆ. ಏನು 3 ವಿಡಿಯೋ ಅಪ್ಲೋಡ್ ಮಾಡಿದ್ದೇನೋ ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ನೋಡ್ತಾ ಹೋದಾಗ ನಮಗೆ ಇದು ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಅಶೋಕನ ಶಾಸನಗಳು ಭಾರತ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ, ಹೌದಾ? ಅದರ ಜೊತೆಗೆ ಭಾರತದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯ ಚಕ್ರವರ್ತಿ ಅಶೋಕನ ಹೊರಡಿಸ್ತಕ್ಕಂಥ ಶಾಸನಗಳಾಗಿವೆ. ಇದು ಎರಡೂ ಸಹ ಸರಿಯಾಗಿದೆ. ಸೊ ಇವನಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಬ್ರಾಹ್ಮಿಣಿ ಮತ್ತು ಕೌಶಲ್ಯಪಿಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಪ್ರಾಕ್ತನ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಶಾಸನಗಳಾಗಿರುತ್ತೆ ಸ್ನೇಹಿತರೆ. ಮೇಯ್ನಾಗಿ ಕಂಡುಬರ್ತಕ್ಕಂಥದ್ದು ಒಂದು ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟು, ಮಸ್ಕಿ ಆ್ಯಂಡ್ ಬ್ರಹ್ಮಗಿರಿ. ಇವೆಲ್ಲ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಈಗಿರಬೇಕಾದ್ರೆ ಆನ್ಸರು ಎರಡೂ ಸಹ ಸರಿ ಇದ್ದಾವೆ, ಸರಿಯಾದ ವಿವರಣೆಯೂ ಸಹ ಆಗಿದೆ. ಹಾಗಾಗಿ ಆಪ್ಷನ್ ಏನಾದ್ರು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಪ್ರತಿಪಾದನೆ ಏನಿದೆ ಹೇಳ್ತದೆ, ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ. ಕಾರಣ, ಸುಮಾರು 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು. ಸೊ ಇದು ಆ್ಯಸ್ ಪರ್ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕ ನೋಡ್ತಾ ಹೋದಾಗ ಸ್ನೇಹಿತರೆ ಇವೆಲ್ಲ ಇನ್ಫಾರ್ಮೇಷನ್ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನು, ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿದ್ದಾವೆ. ಸೊ ಅದು 2000 ವರ್ಷಗಳ ಹಿಂದೆ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು ಅನ್ನೋದು ಒಂದು ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥ ಒಂದು ಮಾಹಿತಿಯೂ ಸಹ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲೂ ಸಹ ಅಷ್ಟೇ ಎ ಮತ್ತು ಆರ್ ಎರಡೂ ಸತ್ಯವಾಗಿದ್ದು 6 ಎಗೆ ಸರಿಯಾದಂಥ ಒಂದು ವಿವರಣೆ ಆಗಿರುತ್ತೆ. ಇದೊಂದು ಹೇಳಿಕೆ ಅಥವಾ ಒಂದು ಇನ್ಫಾರ್ಮೇಷನ್ ಅಂತ ನಾವು ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಪ್ರತಿಪಾದನೆ ಐತಿಹ್ಯಗಳು ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನು ನೀಡುವುದಿಲ್ಲ. ಕಾರಣ, ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಹಾಗೂ ನಂಬಿಕೆಗಳನ್ನು ತಿಳಿಸುತ್ತವೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಐತಿಹ್ಯಗಳು ಅಥವಾ ಲೆಜೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಐತಿಹ್ಯಗಳಂದರೆ ಏನು ಅಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು ಸ್ನೇಹಿತರೆ, ಹೌದಲ್ವಾ? ಸೊ ಐತಿಹ್ಯಗಳಂತ ಹೇಳಿದಾಗ ಇಲ್ಲೇನಾಗುತ್ತೆ, ಈ ಒಂದು ಸ್ಥಳ ಪುರಾಣಗಳಂತ ಹೇಳ್ತೀವಿ, ಸ್ಥಳಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಸಿಗ್ತಾ ಹೋಗುತ್ತೆ ಪುರಾತನ ಒಂದು ಸ್ಥಳಗಳಲ್ಲಿ. ಸೊ ಅದನ್ನು ಐತಿಹ್ಯಗಳಂತ ಹೇಳ್ತೀವಿ. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನು ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತೆ. ಐತಿಹ್ಯ ಅಂತ ಹೇಳಿದಾಗ ಸ್ಥಳ ಪುರಾಣ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳ ಅಧ್ಯಯನ ಮಾಡಿದಾಗ ಆ ಸ್ಥಳದಲ್ಲಿ ನಮಗೆ ಕೆಲವೊಂದು ಇತಿಹಾಸದ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಹಾಗೂ ನಂಬಿಕೆಗಳನ್ನು ತಿಳಿಸುತ್ತವೆ. ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆಯೂ ನಿಖರ ಮಾಹಿತಿಯನ್ನು ನೀಡುವುದಿಲ್ಲ, ನಿಖರವಾದ ಮಾಹಿತಿಯನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ನೋಡಿ ಆನ್ಸರು ಎ ಮತ್ತು ಆರ್ ತಪ್ಪಾಗುತ್ತೆ. ನೋಡಿ, ಐತಿಹ್ಯಗಳು ಸ್ಥಳ ಪುರಾಣಗಳನ್ನು ಕರೆಯುತ್ತಾರೆ. ಇವು ಸಮಾಜ ನಂಬಿಕೆಗಳು ಮತ್ತು ವೈಭವ ಒಳಗೊಂಡ ಇತಿಹಾಸಕ್ಕೆ ಬೇಕಾದ ನಿಖರ ಮಾಹಿತಿ ನೇರವಾಗಿ ನೀಡೋದಿಲ್ಲ. ಓಕೆ, ಸೊ ಹೀಗಿರಬೇಕಾದ್ರೆ ಫಸ್ಟ್ ಒನ್ ಏನಾಗುತ್ತೆ, ತಪ್ಪಾಗುತ್ತೆ. ಇದು ಎಸ್, ಆಪ್ಷನ್ ಎ ಸರಿ ಹೋಗುತ್ತೆ. ಅಂದರೆ ಮಾಹಿತಿಯನ್ನು ನೀಡುವುದಿಲ್ಲ, ಅದು ಸರಿ ಹೋಗುತ್ತೆ. ಎಸ್ ಕೆಳಗಡೆದೇನು ಕೂಡ ಸೂಚಿಸ್ತವೆ ಮತ್ತು ನಂಬಿಕೆಗಳನ್ನು ತಿಳಿಸುತ್ತವೆ ಅಂತ ಕೊಟ್ಟಿದ್ದಾರಲ್ವ, ಸೊ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಏನಾಗುತ್ತೆ, ಎ ಸತ್ಯ ಆದರೆ ಆರ್ ಅಸತ್ಯ ಅಂತಕ್ಕಂಥದ್ದು ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಇತಿಹಾಸಕಾರರು ಲಿಖಿತ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಎಂದು ವಿಂಗಡಿಸಿದ್ದಾರೆ. ಹೌದಲ್ವಾ ಸ್ನೇಹಿತರೆ? ಇತಿಹಾಸಕಾರರು ಲಿಖಿತ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಎಂದು ವಿಂಗಡಿಸಿದ್ದಾರೆ. ಸೊ ದೇಶೀಯದನ್ನು ನೋಡ್ತಾ ಹೋದಾಗೆ ಆಲ್ರೆಡಿ ನಿಮಗೆ ಹೇಳಿದಾಗೆ ಇಲ್ಲಿ ಬಾಣಭಟ್ಟ ಆಗಿರಬಹುದು, ಅಥವಾ ಈ ಒಂದು ಪಂಪ ಆಗಿರಬಹುದು, ಅಥವಾ ಈ ಒಂದು ಹಾಲ ಆಗಿರ್ಬೋದು, ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ, ಇವೆಲ್ಲ ದೇಶಿಯಾಗಿ ಬರುತ್ತೆ. ಇನ್ನು ವಿದೇಶಿ ಅಂತ ಹೇಳಿದಾಗ ಈ ಒಂದು ಮೆಗಸ್ತನಿಸ ಇಂಡಿಕಾ, ಹ್ಯೂಯನ್ಸ್ಟಾಂಗ್ನ ಸಿಯುಕಿ, ಪಾಹಿಯನ ಗೋಕೋಕಿ ಆಗಿರ್ಬೋದು, ಅಥವಾ ಸಿಲೋನ್ನ ದೀಪವಂಶ, ಮಹಾವಂಶ ಆಗಿರ್ಬೋದು, ಇದೆಲ್ಲ ವಿದೇಶಿ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಹೌದಾ? ಫಸ್ಟ್ ಒನ್ ಸರಿಯಾಗಿರುತ್ತೆ. ಇನ್ನು ಎರಡನೇನು ಕೊಟ್ಟಿದ್ದಾರೆ ರೀಸನ್ನು, ಲಿಖಿತ ಸಾಹಿತ್ಯಗಳು ಚರಿತ್ರೆಯನ್ನು ನೇರವಾಗಿ ಮತ್ತು ನಿಖರವಾಗಿ ಹೇಳದಿದ್ದರೂ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ ಅಂತ ಕೊಟ್ಟಿದ್ದಾರೆ.
ಲಿಖಿತ ಸಾಹಿತ್ಯಗಳು ಚರಿತ್ರೆಯನ್ನು ನೇರವಾಗಿ ಮತ್ತು ನಿಖರವಾಗಿ ಹೇಳದಿದ್ದರೂ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತದೆ. ಸೊ ಇದು ಸರಿಯಾಗಿದೆ. ಸೊ ಆಪ್ಷನ್ನು ಎ ಮತ್ತು ಆರ್ ಎರಡು ಸರಿ ಇದೆ. ಎ ಆ್ಯಂಡ್ ಆರ್ ಎರಡೂ ಸಹ ಸತ್ಯವಾಗಿದ್ದು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿಪಾದನೆ ಎ ಕೊಟ್ಟಿದ್ದಾರೆ. ಸಿ 14 ಅಂತಂದರೆ ಕಾರ್ಬನ್ 14 ಅಂತ ಹೇಳ್ತೀವಿ. ವಿಧಾನದಿಂದ ಪಳೆಯುಳಿಕೆಗಳ ಕಾಲವನ್ನು ನಿಖರವಾಗಿ ಲೆಕ್ಕಾಚಾರವನ್ನು ಮಾಡಬಹುದು ಸ್ನೇಹಿತರೆ. ಆದರೆ ಕಾರಣ ಏನು ಕೊಟ್ಟರೆ, ಜೀವಿಯು ಸತ್ತ ನಂತರ ಇಂಗಾಲ 12 ಕ್ಷೀಣಿಸುತ್ತಾ ಹೋಗುತ್ತದೆ, ಆದರೆ ಇಂಗಾಲ 14 ಸ್ಥಿರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸರಿಯಾಗಿದೆ, ತಪ್ಪು ಆರ್ ತಪ್ಪಾಗುತ್ತೆ. ಯಾಕಂದರೆ ಜೀವಿಯು ಸತ್ತ ನಂತರ ಇಂಗಾಲ 12 ಕ್ಷೀಣಿಸೋದಿಲ್ಲ, 12 ಸ್ಥಿರವಾಗಿರುತ್ತೆ. ಇಂಗಾಲ 14 ಏನಾಗುತ್ತೆ, ದಿನ ಅಥವಾ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ. ಓಕೆ, ಇದು ಕ್ಷೀಣಿಸುತ್ತೆ, ಇದು ಸೇಮ್ ಅದೇ ರೀತಿ ಇರುತ್ತೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಎ ಸರಿ ಇದೆ, ಆರ್ ಅಸತ್ಯ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಹು ಹೇಳಿಕೆಗಳ ಪ್ರಶ್ನೆಗಳು. ಸೊ ಈ ರೀತಿ ಕ್ವೆಶನ್ಸ್ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಹೋಗ್ತಿದ್ದಾರೆ ಸ್ನೇಹಿತರೆ. ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಕರೌಷ್ಟಿ ಲಿಪಿಗಳಲ್ಲಿವೆ. ಹೌದು ಸ್ನೇಹಿತರೆ, ಅಶೋಕನ ಶಾಸನಗಳು ಮೇಯ್ನಾಗಿ ಬರ್ತಕ್ಕಂಥದ್ದೇ ಬ್ರಾಹ್ಮಿ ಲಿಪಿ ಮತ್ತು ಕರೌಷ್ಟಿ ಲಿಪಿಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನು ಇವುಗಳು ಬಹುತೇಕವಾಗಿ ಸಂಸ್ಕೃತ ಭಾಷೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ತಪ್ಪಾಗುತ್ತೆ. ಬಿಕಾಸ್ ಯಾಕಂತಂದರೆ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು, ಪ್ರಾಕೃತ ಭಾಷೆಯಲ್ಲಿ. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿ ಅಶೋಕನ ಶಾಸನಗಳು ಲಭ್ಯವಾಗಿವೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ, ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಇಲ್ಲಿ ಏನಾಗುತ್ತೆ, 1 ಮತ್ತು 3 ಮಾತ್ರ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ದೇಶೀಯ ಸಾಹಿತ್ಯ ಕೃತಿಗಳು ಮತ್ತು ಕರ್ತೃಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಲನು ಗಾತಸಪ್ತಶತಿ ಕೃತಿಯನ್ನು ರಚಿಸಿದ್ದಾರೆ, ಬಾಣಭಟ್ಟನು ಹರ್ಷಚರಿತ ಕೃತಿಯನ್ನು ರಚಿಸಿದ್ದಾನೆ, ಪಂಪನು ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದ್ದಾನೆ ಅಂತ ಕೊಟ್ಟಿದ್ದಾರೆ. ಹಾಲ, ಬಾಣಭಟ್ಟ, ಪಂಪ ಎಲ್ಲ ಒಂದು ದೇಶೀಯ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು ಆಗಿರ್ತಾರೆ ಸ್ನೇಹಿತರೆ. ಹಾಲನ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಗಾತಸಪ್ತಶತಿ ಸರಿ ಇದೆ. ಬಾಣಭಟ್ಟನ ರಚನೆ ಮಾಡಿರ್ತಕ್ಕಂಥದ್ದು ಹರ್ಷಚರಿತ, ಇದು ಸಹ ಸರಿಯಾಗಿದೆ. ಇನ್ನು ಪಂಪನ ರಚನೆ ಮಾಡಿರ್ತಕ್ಕಂಥದ್ದು ಯಾವುದು, ವಿಕ್ರಮಾರ್ಜುನ ವಿಜಯ. ಸೊ ಹಾಗಾಗಿ ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು, ಶ್ರೀ ವಿಜಯ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಆನ್ಸರು 1 ಮತ್ತು 2 ಮಾತ್ರ ಸರಿ ಇದೆ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ವಿದೇಶಿ ಯಾತ್ರಿಕರು ಮತ್ತು ಅವರ ಕೃತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೆಗಸ್ತಾನಿಸ್ ಅವರು ರಚನೆ ಮಾಡ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ಅದು ಇಂಡಿಕಾ ಸ್ನೇಹಿತರೆ. ಮೆಗಾಸ್ತಾನಿಸ್ನ ಇಂಡಿಕಾ ಅಂತ ಹೇಳ್ತೀವಿ. UN ಸ್ತಾಂಗ್ನ ಸಿ ಯುಕಿ ಸರಿ ಇದೆ, ಪಾಹಿಯನ್ನ ಗೋ ಕೋಕಿ ಸರಿ ಇದೆ. ಸೊ ಈ 3 ಸಹ ಸರಿಯಾದಂಥ ಒಂದು ಮ್ಯಾಚಸ್ ಇದ್ದಾವೆ. ಸೊ ಮೆಗಾಸ್ತಾನಿಸ್ ಬಂದು ಇಂಡಿಕಾ ಕೃತಿಯನ್ನು ಬರೀತಾನೆ, UN ಸ್ತಾಂಗ್ ಬಂದು ಸಿ ಯುಕಿ, ಪಾಹಿಯನ್ ಬಂದು ಗೋ ಕೋಕಿ. ಇವರು 3 ಜನ ಸಹ ವಿದೇಶಿ ಯಾತ್ರಿಕರು ಆಗಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ತೊಗೊಳ್ತಾ ಹೋದರೆ ಆಪ್ಷನ್ ಡಿ 1, 2, 3 ಎಲ್ಲವೂ ಸಹ ಸರಿಯಾದಂತಹ ಒಂದು ಜೋಡಿಗಳಾಗಿರುತ್ತೆ. ನೆಕ್ಸ್ಟು C14 ಕಾರ್ಬನ್ 14 ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಕೇವಲ ಲೋಹದ ವಸ್ತುಗಳಾಗಿರಬೇಕು. ಸೊ ಇಂಗಾಲ 14 ಸುಮಾರು 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ. ಈ ವಿಧಾನಗಳ ಮೂಲಕ 10,000 ವರ್ಷಗಳ ಹಿಂದಿನವರೆಗೆ ಪಳೆಯುಳಿಕೆಗಳ ಕಾಲವನ್ನು ಗುರುತಿಸಬಹುದು. ಸೊ ನೋಡಿ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೋ, ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಕೇವಲ ಲೋಹದ ವಸ್ತುಗಳಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಬಿಕಾಸ್ ಯಾಕಂತಂದರೆ ಜೈವಿಕ ಪಳೆಯುಳಿಕೆ ಅಂತ ಏನು ಹೇಳ್ತೀವೋ, ಜೈವಿಕ ಪಳೆಯುಳಿಕೆಗಳನ್ನ ಮಾತ್ರ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಪ್ರಾಣಿ, ಪಕ್ಷಿ ಅಥವಾ ಸಸ್ಯಗಳದ್ದು ಒಂದು ಜೈವಿಕ ಪಳೆಯುಳಿಕೆಗಳನ್ನು ಮಾತ್ರ ಇಲ್ಲಿ ಅವಶೇಷಕ್ಕೆ ಒಳಪಡಿಸ್ತಕ್ಕಂಥ ಒಂದು ವಿಧಾನ ಈ ಒಂದು ಸಿ ಅಥವಾ ಕಾರ್ಬನ್ 14 ವಿಧಾನ ಆಗಿರುತ್ತೆ. ಸೊ ಆಪ್ಷನ್ ಹಾಗಾಗಿ 1 ತಪ್ಪಾಗುತ್ತೆ. ಇನ್ನು ಇಂಗಾಲ 14 ಸುಮಾರು 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ ಸ್ನೇಹಿತರೆ. ಇನ್ನು ಈ ವಿಧಾನದ ಮೂಲಕ 10 ವರ್ಷಗಳ ಹಿಂದಿನವರೆಗೆ ಪಳೆಯುಳಿಕೆಗಳ ಕಾಲವನ್ನು ಗುರುತಿಸಬಹುದು. ಹೌದು, 10,000ಗಿಂತ ಜಾಸ್ತಿ ಆದರೆ ಅದರ ಒಂದು ಈ ವರ್ಷಗಳನ್ನು ನಾವು
ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 10,000 ಒಳಗಡೆ ಇದ್ದರೆ ಸೊ ಆ ಒಂದು ಎಷ್ಟು ವರ್ಷದ್ದು ಹಳೆದು ಅಂತಕ್ಕಂಥ ನಾವು ಕಂಡುಹಿಡಿಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಮತ್ತು 3 ಮಾತ್ರ ಸರಿ ಇರುತ್ತೆ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ವಿಜಯಪುರದ ಗೋಲಗುಮ್ಮಟದಲ್ಲಿ ಪಿಸು ಮಾತಿನ ಮೊಗಸಾಲೆ ಇದೆ. ಮೆಹರೋಲಿನ ಉಕ್ಕಿನ ಸ್ತಂಭವು ಅಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ. ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಜಯಪುರ ಅಥವಾ ಬಿಜಾಪುರದ ಗೋಲ್ ಗುಂಬಾಜದಲ್ಲಿ ಪಿಸು ಮಾತಿನ ಮೊಗಸಾಲೆ ಇದೆ, ಹೌದಲ್ವಾ? ಸೊ ಇದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಪಿಸು ಮಾತಿನ ಮೊಗಸಾಲೆ ಅಥವಾ ಪಿಸುಗುಟ್ಟುವ ಗ್ಯಾಲರಿ ಅಂತಕ್ಕಂಥದ್ದು ವಿಜಯಪುರ ಅಥವಾ ಬಿಜಾಪುರದ ಒಂದು ಗೋಲ್ ಗುಂಬಾಜಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮೆಹರೋಲಿಯ ಉಕ್ಕಿನ ಸ್ತಂಭವು ಅಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ. ಇದು ಸರಿಯಾಗಿದೆ. ಮೆಹರೋಲಿ ಅಂದರೆ ದೆಹಲಿಯ ಮೆಹರೋಲಿಯಲ್ಲಿ ಕಂಡು ಬರ್ತಕ್ಕಂಥ ಉಕ್ಕಿನ ಸ್ತಂಭ. ಆ್ಯಂಡ್ ನೆಕ್ಸ್ಟ್ ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಕ್ತನ ಆಧಾರಗಳಂತಕ್ಕಂಥದ್ದು ಏನಿದೆಯೋ ಅಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದಾಗ ಸ್ನೇಹಿತರೆ, ಈ ಒಂದು ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರಬಹುದು, ಅಥವಾ ಈ ಒಂದು ಬಸದಿ ದೇವಾಲಯಗಳಾಗಿರ್ಬೋದು, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಇವೆಲ್ಲ ಈ ಒಂದು ಪ್ರಾಕ್ತನ ಆಧಾರದ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಸಹ ಅದರ ಅಡಿಯಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗುತ್ತೆ ಸ್ನೇಹಿತರೆ. ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳಾಗಿರಬಹುದು, ದೇವಾಲಯಗಳಾಗಿರ್ಬೋದು, ಬಸದಿಗಳಾಗಿರಬಹುದು, ಮೂರ್ತಿ ಶಿಲ್ಪಗಳಾಗಿರಬಹುದು. ಸೊ ಇದೆಲ್ಲ ಪ್ರಾಕ್ತನ ಆಧಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ 1 ಮತ್ತು 2 ಮಾತ್ರ ಸರಿ ಇರುತ್ತೆ. ನೆಕ್ಸ್ಟ್ ಮೌಖಿಕ ಆಧಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ಆಪ್ಷನು, ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ. ಸೊ ಮೌಖಿಕ ಅಂತ ಹೇಳಿದಾಗ ಮಾತಿನ ಮೂಲಕ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗ್ತಕ್ಕಂಥದ್ದು ಮೌಖಿಕ ಆಧಾರಗಳಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಹಾಡುಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಕಾವ್ಯ ಲಾವಣಿಗಳಾಗಿರಬಹುದು, ಜನಪದ ಗೀತೆಗಳಾಗಿರ್ಬೋದು. ಸೊ ಇದನ್ನೆಲ್ಲ ನಾವು ಮೌಖಿಕ ಆಧಾರಗಳಂತ ಹೇಳ್ತೀವಿ. ನಾಟಕಗಳಾಗಿರಬಹುದು. ಸೊ ಇದೆಲ್ಲ ಏನಾಗುತ್ತೆ, ಮಾನವ ಸಮಾಜದ ಅಂದರೆ ಮಾನವ ಸಮಾಜ ಅಂತ ಹೇಳಿದಾಗ ಲೋಕಾಲಿಟಿ ಅಂತ ಏನು ಹೇಳ್ತೀವಿ, ಸೊಸೈಟಿ ಅಂತ ಏನು ಹೇಳ್ತೀವಿ, ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಬಾಯಿಯ ಮೂಲಕ ಹೋಗ್ತಕ್ಕಂಥದ್ದು. ಸೊ ಇದು ಆಪ್ಷನ್ ಸರಿ ಇದೆ, ಆಪ್ಷನ್ 1. ಇನ್ನು ಎರಡನೇದು, ಲಾವಣಿಗಳು ಮತ್ತು ಜನಪದ ಹಾಡುಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಥಳೀಯ ಇತಿಹಾಸ ಅಂತ ಹೇಳಿದಾಗ ಅಲ್ಲಿನ ಜನರಿಗೆ ಏನು ಗೊತ್ತಿರುತ್ತೋ ಅದನ್ನು ಅವರಿಗೆ ಒಂದು ಬರಹ ಅಂತಕ್ಕಂಥದ್ದು, ಲಿಖಿತ ಬರಹ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಸೊ ಬಾಯಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ವಿಷಯಗಳ ಏನಾಗುತ್ತೆ ಅಂದರೆ ಸ್ಥಳೀಯ ಅಲ್ಲಿ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ಇತಿಹಾಸವನ್ನು ತಿಳಿಯೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ ಇವರ ಬಗ್ಗೆ ಮೌಖಿಕ ನಿರೂಪಣೆಗಳು ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಬುಕ್ಸ್ಗಳಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ ಇವರ ಬಗ್ಗೆ ಮೌಖಿಕ ನಿರೂಪಣೆಗಳು ಇವೆ. ಸೊ ಮೌಖಿಕ ನಿರೂಪಣೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ನಾಟಕ ಮಾಡ್ತಕ್ಕಂಥದ್ದಾಗಿರ್ಬೋದು ಸ್ನೇಹಿತರೆ. ಸೊ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಾವು ಚಿತ್ರದುರ್ಗದ ನಾಯಕರು ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಈಗ ಸ್ಕೂಲ್ಗಳಲ್ಲಾಗಿರ್ಬೋದು, ಹೊರಗಡೆ ನಾಟಕಗಳಾಗಿರ್ಬೋದು ಮಾಡಿಸ್ತಾನೆ ಹೋಗ್ತಿರ್ತಾರೆ. ಅಥವಾ ಕೆಂಪೇಗೌಡನ ಒಂದು ನಾಟಕ ಆಗಿರಬಹುದು, ಅಥವಾ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅಥವಾ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಸ್ನೇಹಿತರೆ ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ್ ಅವರ ಬಗ್ಗೆ ಸಹ ಮೌಖಿಕ ನಿರೂಪಣೆಗಳನ್ನು ನೋಡ್ತಾ ಹೋಗ್ತೀವಿ. ಇವರು ಸಹ ಬರಿತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಲಭ್ಯವಿಲ್ಲ ಅಂತ ಕೊಟ್ಟವ್ರೆ. ಸೊ ಮೂರನೇದು ಆಪ್ಷನ್ ತಪ್ಪಾಗುತ್ತೆ. 1 ಮತ್ತು 2 ಸರಿ ಇದೆ. ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್, ಹಲ್ಮಿಡಿ ಶಾಸನದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ತೆಲುಗು ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನವಾಗಿದೆ. ಸೊ ಫಸ್ಟ್ ಹೇಳಿಕೆನೇ ತಪ್ಪಾಯಿತು ಸ್ನೇಹಿತರೆ. ಬಿಕಾಸ್ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಕಾಕುತ್ಸವರ್ಮ, ಕದಂಬ ವಂಶದ ಕಾಕುತ್ಸವರ್ಮ ಅಂತ ಏನು ಹೇಳ್ತೀವೋ ಸೊ ಅವರಿಂದ ಕೆತ್ತನೆ ಆಗಿರ್ತಕ್ಕಂಥದ್ದು ಈ ಒಂದು ಹಲ್ಮಿಡಿ ಶಾಸನ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಸರಿ ಇದೆ. ಆಪ್ಷನ್ 1 ತಪ್ಪಾಗಿದೆ. ಕನ್ನಡ ಭಾಷೆಯಲ್ಲ ಅದು ತೆಲುಗು ಭಾಷೆಯಲ್ಲ, ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನವಾಗಿರುತ್ತೆ. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ಸಾಹಿತ್ಯ ಕೃತಿಗಳು ಮತ್ತು ಅವುಗಳ ರಚನಾಕಾರರನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಪೃಥ್ವಿರಾಜ ರಾಸೋ, ವಿಕ್ರಮಾರ್ಜುನ ವಿಜಯ, ಗಾಥ ಸಪ್ತಶತಿ, ಕಾವ್ಯರಾಜ ಮಾರ್ಗ ಸ್ನೇಹಿತರೆ. ಸೊ ಎಲ್ಲ ನೋಡ್ತಾ ಹೋದಾಗ ಫಸ್ಟ್ ನಮ್ಗೆ ಏನು ಗೊತ್ತಾಗುತ್ತೆ, ಗಾಥ ಸಪ್ತಸತಿ ಬಂದು ಹಾಲ, ಹೌದಲ್ವಾ? ಸೊ ಗಾಥ ಸಪ್ತಸತಿ ಹಾಲ ಬಂತು. ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ. ಇನ್ನು ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಬಂದು ಪಂಪನ ರಚನೆ ಮಾಡಿರ್ತಕ್ಕಂಥದ್ದು. ಪೃಥ್ವಿರಾಜ ರಾಸೋ ಬಂದು ಚಾನ್ ಬರ್ದಾಯಿ.
ಸೊ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಕೃತಿಗಳು ಮತ್ತು ರಚನಾಕಾರರು. ಮುಂದಿಂದ ನೋಡ್ತಾ ಹೋದ ಸ್ನೇಹಿತರೆ, ಪ್ರಮುಖ ಶಾಸನಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ರಾಜರನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನ ಕೊಟ್ಟಿದ್ದಾರೆ, ಐವಳ ಶಾಸನ, ಹಾತಿ ಗುಂಪ ಶಾಸನ, ಉತ್ತರ ಮೇರೂರು ಶಾಸನ. ಸೊ ಉತ್ತರ ಮೇರೂರು ಶಾಸನ ಅಂತ ಹೇಳಿದ್ರೆ ಚೋಳರಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ನೀವು ಫಸ್ಟ್ ಇಲ್ಲೇ ನೋಡ್ಕೊಳ್ಬಹುದು, ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಯಾವುದಕ್ಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾದರೆ ಮಿಕ್ಕಿದವೆಲ್ಲ ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಸೊ ಅಲಹಾಬಾದ್ ಸ್ತಂಭ ಶಾಸನ ಬಂದು ಸಮುದ್ರಗುಪ್ತ ಬರ್ತಕ್ಕಂಥದ್ದಾಗಿದೆ. ಸೊ ನೋಡಿ, ಇಲ್ಲಿ ಹೇಗೆ 2 ಎಲ್ಲಿದೆಯೋ ಇಲ್ಲಿ ಆನ್ಸರ್ ಗೊತ್ತೇ ಆಗ್ಬಿಡುತ್ತೆ ಅಷ್ಟೇ, ಹೇಗೆ 2 ಆಯಿತು. ನೆಕ್ಸ್ಟು ಐವಳ ಶಾಸನ ಅಂತಕ್ಕಂಥ ಇಮ್ಮಡಿ ಪುಲಿಕೇಶಿಗೆ ಬರ್ತಕ್ಕಂಥದ್ದಾಗಿದೆ. ಹಾತಿಗುಂಪ ಶಾಸನ ಬಂದು ಕಾರ್ವೇಲ. ನೆಕ್ಸ್ಟ್ ವಿದೇಶಿ ಯಾತ್ರಿಕರು, ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೆಗಾಸ್ತಾನಿಸ್ನ ಇಂಡಿಕಾ ಬರುತ್ತೆ. ವಿದೇಶಿ ಯಾತ್ರಿಕರು ಮೆಗಾಸ್ತಾನಿಸ್ನ ಇಂಡಿಕಾ. UN ಸಾಂಗ್ ಎಸ್ ಹೌದಲ್ವಾ. ಸೊ UN ಸಾಂಗ್ ಅಂತ ಹೇಳಿದಾಗ ಅದು ಸಿಯುಕಿ, ಪಾಹಿಯನ್ ಬಂದು ಗೋ ಕೋಕಿ ಆ್ಯಂಡ್ ಟಾಲೆಮಿ ಬಂದು ಜಿಯೋಗ್ರಫಿ. ಸೊ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟು ಐತಿಹಾಸಿಕ ಸ್ಥಳಗಳು ಮತ್ತು ಅವುಗಳ ವಿಶೇಷತೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸ್ಥಳಗಳು ಮತ್ತು ವಿಶೇಷತೆ, ವಿಜಯಪುರ ಅಥವಾ ಬಿಜಾಪುರ, ಈಗಿನ ವಿಜಯಪುರ ಅಂತ ಹೇಳಿದಾಗ ಸೊ ಇದು ಬಂದು ಪಿಸುಮಾತಿನ ಮೊಗಸಾಲೆ ಬರುತ್ತೆ ಸ್ನೇಹಿತರೆ. ಮೆಹರೌಲಿ ಬಂದು ಉಕ್ಕಿನ ಸ್ತಂಭ ಆ್ಯಂಡ್ ಹಲ್ಮಿಡಿ ಬಂದು ಕನ್ನಡದ ಮೊದಲ ಶಾಸನ. ಬೆಂಗಳೂರು ಬಂದು ರೋಮನ್ ನಾಣ್ಯಗಳು ಸಿಕ್ಕಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಸೊ ಇದ್ರ ಪ್ರಕಾರ ಆನ್ಸರ್ಸ್ ಸೊ ಆಪ್ಷನ್ ವಿಜಯನಗರ ಬಂದು 2 ಆಗಿದೆ. ಸೊ ಆಪ್ಷನ್ ಎ ಆಗಿರುತ್ತೆ. ಮೆಹರೌಲಿ ಉಕ್ಕಿನ ಸ್ತಂಭ, ಹಲ್ಮಿಡಿ ಬಂದು ಕನ್ನಡದ ಮೊದಲ ಶಾಸನ, ಬೆಂಗಳೂರು ರೋಮನ್ ನಾಣ್ಯಗಳು. ನೆಕ್ಸ್ಟ್ ಇತಿಹಾಸದ ಆಧಾರಗಳು ಮತ್ತು ಅವುಗಳ ವಿವರಣೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪರಿಕಲ್ಪನೆ ಮತ್ತು ವಿವರಣೆ. C14 ವಿಧಾನ ಏನಕ್ಕೋಸ್ಕರ ಬಳಸ್ಕೊಳ್ತಾರೆ, ಐತಿಹ್ಯಗಳಂದರೆ ಯಾವುದು, ಭೂ ಉತ್ಖನನ ಅಂದರೆ ಯಾವುದು, ಲಾವಣಿಗಳು ಏನಕ್ಕೋಸ್ಕರ ಅಂತ ನೋಡ್ತಾ ಹೋದರೆ C14 ಅಥವಾ ಕಾರ್ಬನ್ 14 ವಿಧಾನ ಏನಕ್ಕೆ ಬರುತ್ತೆ ಅಂದರೆ ಪಳಿಯುಳಿಕೆಗಳ ಕಾಲ ನಿರ್ಣಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಈ ಒಂದು ಪಕ್ಷಿ ಅಥವಾ ಪ್ರಾಣಿ ಸತ್ತೇ ಹೋಗಿದೆ, ಅಲ್ಲಿ ಒಂದು ಮೂಳೆ ಸಿಕ್ಕಿದೆ ಅಂದರೆ ಅದನ್ನು ನಾವು ಕಾರ್ಬನ್ಗೆ ಅಳವಡಿಸಿದ್ರೆ ಇದು ಎಷ್ಟು ವರ್ಷದ ಹಿಂದಿನ ಒಂದು ಪ್ರಾಣಿ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಈ ಒಂದು C14 ವಿಧಾನದಿಂದ ಆಗಿರುತ್ತೆ. ಇನ್ನು ಐತಿಹ್ಯಗಳಂತ ಹೇಳಿದಾಗ ಸ್ನೇಹಿತರೆ ಸ್ಥಳ ಪುರಾಣಗಳಂತ ಹೇಳ್ತೀವಿ. ಸ್ಥಳಗಳನ್ನು ನೋಡ್ತಿ ಅಲ್ಲಿ ಒಂದು ಇತಿಹಾಸವನ್ನು ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಭೂ ಉತ್ಖನನ ಅಂತ ಹೇಳಿದ್ರೆ ಅವಶೇಷಗಳನ್ನು ಆಗಿರ್ತಕ್ಕಂಥದ್ದು, ಭೂಮಿಯೊಳಗಡೆ ಇರ್ತಕ್ಕಂಥ ಉದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ಹೊರಗೆ ತೆಗಿತಕ್ಕಂಥದ್ದು ಭೂ ಉತ್ಖನನ ಆಗಿರುತ್ತೆ. ಲಾವಣಿಗಳು ಬಂದು ಮೌಖಿಕ ಆಧಾರಗಳಾಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಆಪ್ಷನ್ ಎಸ್ ಎಗೆ ಬಂದು 2 ಆಗಿರುತ್ತೆ. ಸೊ ಇದಾಗಿರುತ್ತೆ. ಬಿಗೆ ಎಸ್ ಓಕೆ C14 2 ಬರುತ್ತೆ. ಆಪ್ಷನ್ ಬಿ C14 ಬಂದು 2. ಐತಿಹ್ಯಗಳು, ಸ್ಥಳ ಪುರಾಣಗಳು, ಭೂ ಉತ್ಖನನ ಬಂದು ಅವಶೇಷಗಳನ್ನು ಹೊರತೆಗಿತಕ್ಕಂಥದ್ದು, ಲಾವಣಿಗಳನ್ನು ಮೌಖಿಕ ಆಧಾರ. ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, ಐತಿಹಾಸಿಕ ವ್ಯಕ್ತಿಗಳು ಮತ್ತು ಅವರ ಸಾಧನೆ ಅಥವಾ ಗುರುತನ್ನು ಹೊಂದಿಸಿ ಬರೆಯಿರಿ. ಸಮುದ್ರಗುಪ್ತ, ಕಾಕುತ್ಸವರ್ಮ, ಅಶೋಕ, ಫರ್ನಿಯೋ, ನ್ಯೂನಸ್ ಅಂತ ಕೊಟ್ಟಿದ್ದಾರೆ. ಸಮುದ್ರಗುಪ್ತ ಅಂತ ಹೇಳಿದಾಗ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಕ್ಕಂಥದ್ದು, ಗುಪ್ತ ಸಾಮ್ರಾಜ್ಯದ ಅರಸ ಅಂತ ಹೇಳ್ಬೋದು ಸಮುದ್ರಗುಪ್ತ. ಇವನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಕ್ಕಂಥದ್ದು, ಹೊರಡಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕಾಕುತ್ಸವರ್ಮ ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಅಂದರೆ ಕದಂಬದ ದೊರೆ ಹಲ್ಮಿಡಿ ಶಾಸನ ಬರೆಸಿರ್ತಕ್ಕಂಥದ್ದು. ಇನ್ನು ಅಶೋಕ ನೋಡ್ತಾ ಹೋದಾಗ ಅವನ ಒಂದು ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಶಾಸನಗಳಾಗಿರುತ್ತೆ. ಫರ್ನಿಯೋ ನ್ಯೂನಸ್ ಬಂದು ವಿಜಯನಗರದ ಯಾತ್ರಿಕ, ಇಟ್ ಮೀನ್ಸ್ ವಿದೇಶಿಯ ಯಾತ್ರಿಕ ಆಗಿರ್ತಾನೆ. ಸೊ ಓಕೆ, ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಸಮುದ್ರಗುಪ್ತ 2. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕೃತಿಗಳು ಮತ್ತು ಅವುಗಳ ವರ್ಗ ಅಥವಾ ಮೂಲವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೀಪವಂಶ, ಮಹಾವಂಶ ಅಥವಾ ತಾರಿಕ್ ಎ ಫಿರೋಜ್ ಶಾಹಿ, ಹರ್ಷಚರಿತ, ಗಾಥ ಸಪ್ತಶತಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ಗಾಥ ಸಪ್ತಶತಿ ಬಂದು ಹಾಲ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗುತ್ತೆ. ಹರ್ಷಚರಿತ ಬಂದು ಬಾಣಭಟ್ಟ ರಚನೆ ಮಾಡಿರ್ತಕ್ಕಂಥದ್ದು. ದೀಪವಂಶ, ಮಹಾವಂಶ ಬಂದು ಸಿಲೋನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ತಾರಿಕ್ ಎ ಫಿರೋಜ್ ಶಾಹಿ ಬಂದು ಬರಾನಿ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ಇದ್ರ ಪ್ರಕಾರ ಆನ್ಸರ್ ಆಪ್ಷನ್ ಎಗೆ 2, ಬಿಗೆ 1, ಸಿಗೆ 4, ಡಿಗೆ 3. ಸೊ ಓಕೆ ಸ್ನೇಹಿತರೆ, ಇಷ್ಟು ಆಗಿತ್ತು
ಸೊ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಒಟ್ಟು 4 ವಿಡಿಯೋಗಳು ಮಾಡಿರ್ತಕ್ಕಂಥ ಈ ಒಂದು ಚಾಪ್ಟರ್ ಮೇಲೆ ಕಂಪ್ಲೀಟಾಗಿ ಆಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ನಿಮ್ಮ ಒಂದು PSTR GPSTR ಅಥವಾ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ಗಳಿಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಡೆಫಿನೆಟ್ ಆಗಿ ಇದು ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ಎಲ್ಲೂ ಸಹ ಮಿಸ್ ಆಗದೆ ಇಡೀ ಚಾಪ್ಟರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.